ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ಪ್ರತ್ಯೇಕ ಸಭೆಯ ಪಾಲಿಟಿಕ್ಸ್ಗೆ ಮುನ್ನುಡಿ ಆಡ್ತಾ ಇದೆ. ನಾಡಿದ್ದು ದಲಿತ ಶಾಸಕರ ಸಭೆ ಕರೆದ ಪರಮೇಶ್ವರ್. ರಾಜ್ಯದ ಹೋಮ್ ಮಿನಿಸ್ಟರ್ ನಾಡಿದ್ದು ದಲಿತ ಸಮುದಾಯದ ಸಭೆಯನ್ನು ಕರೆದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮತ್ತೆ ಪ್ರತ್ಯೇಕ ಸಭೆ ಪಾಲಿಟಿಕ್ಸ್ ಮಾಡ್ತಾ ಇದೆ. ಈ ಹಿಂದೆ ಡಿನ್ನರ್ ಪಾಲಿಟಿಕ್ಸ್ ಚರ್ಚೆಯಾಗಿತ್ತು. ಪರಂ ಮನೆಯಲ್ಲಿ ಒಂದು ಬಾರಿ ಡಿನ್ನರ್ ಆದ್ರೆ MB ಪಾಟೀಲ್ ಮನೆಯಲ್ಲಿ ಮತ್ತೊಂದು ಬಾರಿ ಡಿನ್ನರು, ಸತೀಶ್ ಜಾರಕಿಹೊಳಿ ಮನೆಯಲ್ಲೂ ಕೂಡ ಡಿನ್ನರು. ಹೀಗೆ ಒಂದರ್ಥದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇತ್ತು ಕಾಂಗ್ರೆಸ್ನಲ್ಲಿ. ಈಗ ಮತ್ತೆ ಸಭೆ ಪಾಲಿಟಿಕ್ಸ್ ನಡೀತಾ ಇದೆ. ಈ ಹಿಂದೆಯೂ ಸಭೆ ನಡೆಸಲು ಉದ್ದೇಶಿಸಿದ್ದ ಪರಂ, ಆದರೆ ಪರಮೇಶ್ವರ್ ಸಭೆಗೆ ಕೊಕ್ಕೆ ಹಾಕಿದ್ದ ಸುರ್ಜೇವಾಲಾ. ನಿಮಗೆ ಗೊತ್ತಿರಬಹುದು, ಪರಮೇಶ್ವರ್ ಸಭೆಗೆ ಆಹ್ವಾನ ಕೊಟ್ಟಿದ್ರು ಒಂದಷ್ಟು ಪ್ರಭಾವಿ ಸಚಿವರುಗಳಿಗೆ, ತನ್ನದೇ ಸಮುದಾಯದ ಸಚಿವರುಗಳಿಗೆ. ದಲಿತ ಶಾಸಕರ ಸಭೆ ಕರೆದಿದ್ದ ಪರಮೇಶ್ವರ್ಗೆ ಹೈಕಮಾಂಡ್ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ರು. ಅದಾದ ನಂತರ ಯಾವುದೇ ಗೊಂದಲ ಉಂಟಾಗಬಾರದು ಎಂದು ಸಭೆ, ಡಿನ್ನರ್, ಲಂಚ್, ಕಾಫಿ ಏನು ಮಾಡ್ಕೋತೀವಿ ಬಿಡಿ. ಮಾಧ್ಯಮಗಳಿಗೆ ಸಚಿವ ಪರಮೇಶ್ವರ್ ಸ್ಪಷ್ಟನೆ. ಕೇಳಿದಾಗ ಡಿನ್ನರೋ ಕಾಫಿನೋ ತಿಂಡಿನೋ ಏನೋ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮತ್ತೆ ಪ್ರತ್ಯೇಕ ಸಭೆ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೆ. ನಾಡಿದ್ದು ದಲಿತ ಶಾಸಕರ ಸಭೆ ಕರೆದಂತಹ ಪರಮೇಶ್ವರ್ ನಾಡಿದ್ದು ಕರೆದಿದ್ದಾರೆ ದಲಿತ ಸಮುದಾಯದ. ದಲಿತ CM ಒಳ ಮೀಸಲಾತಿಯ ವಿಚಾರ ಚರ್ಚೆ ಆಗುತ್ತೆ. ಕುತೂಹಲ ಕೆರಳಿಸಿದ ಸಚಿವ ಪರಮೇಶ್ವರ್ ನಡೆ, ಕುತೂಹಲವನ್ನು ಕೆರಳಿಸಿದ. ಈ ಹಿಂದೆ ನೋಡಿ, ಬಿಜೆಪಿ ಆಡಳಿತದ ಕಾಲಘಟ್ಟದಲ್ಲಿ ಆಗಿನ ಸಚಿವ ಸಂಪುಟದಲ್ಲಿ ಈ ಸಮುದಾಯದ್ದು ಒಂದು ಕಮ್ಮಿ ಮಿನಿಸ್ಟ್ರುಗಳಿದ್ರು. ಈಗ ಸಿದ್ದರಾಮಯ್ಯರದ್ದು 6ಕ್ಕಿಂತ ಹೆಚ್ಚು ಮಿನಿಸ್ಟ್ರುಗಳು, 7ಕ್ಕಿಂತ ಹೆಚ್ಚು ಮಿನಿಸ್ಟ್ರುಗಳು. ಆದರೆ ತನ್ನ ನೋಡಿ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಬಣಗಳಿದ್ದಾವೆ. ಸಿದ್ದರಾಮಯ್ಯರ ಬಣ, DK ಶಿವಕುಮಾರ್ ಬಣ, ಒಂದಷ್ಟು ತಟಸ್ಥ ಬಣ. ಈ ಎಲ್ಲದರ ನಟ್ಟ ನಡುವೆ ಡಿನ್ನರ್ ಪಾಲಿಟಿಕ್ಸು ಅಂತ ಹೇಳಿ ಈ ಹಿಂದೆ ಚರ್ಚೆಗಳಾಗಿತ್ತು. ತನ್ನ ಸಮುದಾಯದ ನಾಯಕರುಗಳ ವಿಶ್ವಾಸವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಆ ಸಮುದಾಯದ ಪ್ರಭಾವಿ ಯಾರು ನಾಯಕರು ಇರ್ತಾರೋ ಅವರು ತನ್ನ ಸಮುದಾಯವನ್ನು ಆಹ್ವಾನಿಸೋದು, ಒಂದು ಡಿನ್ನರ್ ಪಾರ್ಟಿ ಮಾಡೋದು. ಈ ಮುಖಾಂತರವಾಗಿ ರಾಜಕೀಯ ಷಡ್ಯಂತ್ರ ಹೂಡೋ ಅರ್ಥದಲ್ಲೂ ಕೂಡ ಚರ್ಚೆಗಳಾಗಿತ್ತು. ಸೊ ಪರಮೇಶ್ವರ್ ಅವರು ಕೂಡ ಈಗ ನಾಡಿದ್ದು ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಬಗ್ಗೆ ಒಂದಷ್ಟು ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಹೌದು, ನಾನು ನಮ್ಮ ಈ ವರದಿ ಏನಿದೆ, ಶ್ರೀ ನಾಗಮೋಹನ್ ದಾಸ್ ಅವರ ವರದಿ ಅವರು ಸರ್ಕಾರಕ್ಕೆ ಕೊಡೋ ಮೊದಲು ನಾವು ಒಂದಿಷ್ಟು ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಯಾರಿಗೂ ಕೂಡ ಬೇಸರ ಆಗಲಿ ಅಥವಾ ಕನ್ಫ್ಯೂಷನ್ ಆಗಲಿ ಆಗೋದು ಬೇಡ. ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮೊದಲು ನಾವೆಲ್ಲ ತಿಳಿ ಮಾಡ್ಕೊಳ್ಳೋಣ ಅಂತೇಳಿ ಕರೆದಿದ್ದೇನೆ. ಅದು ಚರ್ಚೆ ಆದಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಅಭಿಪ್ರಾಯ ಪಡ್ತಾರೆ. ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಕಂಪ್ಲೀಟ್ ಇನ್ನೂ ಅವರು ಸಬ್ಮಿಟ್ ಮಾಡಿಲ್ಲ, ಇನ್ನು ಗೊತ್ತಿಲ್ಲ. ಅವರು ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಲವು ಗೊಂದಲ ಆರೋಪಗಳಿತ್ತು ಸರ್ ಆ ಸರ್ವೆ ಮೇಲೆ, ಅವೆಲ್ಲವೂ ಕೂಡ ಕ್ಲಿಯರ್ ಆಗಿ ಅದು ಅವರು ಕಮಿಷನರಿಗೆ ಬಿಟ್ಟಿದ್ದು, ಅದು ನಮಗೇನು ಸಂಬಂಧ ಇಲ್ಲ. ನಮಗೇನಂತ ಹೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಏನು ಒಳ ಪಂಗಡಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಂಥೇಳಿ ನಾವು ಹಿಂದೆನೂ ಕೂಡ ನಮ್ಮ ಅಫಿಷಿಯಲ್ ರೆಸಿಡೆನ್ಸಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ. ಅದು ಮುಂದುವರಿದ ಭಾಗ ಇದು. ಅದನ್ನು ಸರ್ವೆ ಮುಂಚೆ ನಾವು ಚರ್ಚೆ ಮಾಡಿದ್ದು. ಈಗ ಸರ್ವೆ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಏನು ಮಾತಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತೀವಿ. ಯಾವುದು ಗೊಂದಲ ಆಗಬಾರ್ದು ಅಂತ ಅಷ್ಟೇ. ಈ ಸಭೆಗಲ್ಲ, ಅವರು ನಾವು ದೊಡ್ಡ ರ್ಯಾಲಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದು. ಅದಕ್ಕೆ ಅವರು ಸದ್ಯಕ್ಕೆ ಬೇಡ ಅಂತ ಹೇಳಿದರು. ಈಗ ನಾವು ಶಾಸಕರುಗಳು ಮಾತಾಡೋದಕ್ಕೆ ಅವ್ರೇನು ಬ್ರೇಕ್ ಹಾಕೋದು ಇಲ್ಲ, ಹಾಕೋಕ್ಕಾಗೋದು ಇಲ್ಲ. ಅದು ನಮ್ಮ ಪರಿಮಿತಿಗೆ ಬಿಟ್ಟಿರ್ತಕ್ಕಂಥ ಡಿನ್ನರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.